ನೀವು ಜೈಲಿಗೆ ಹೋದಂತಹ ಟೈಮ್ನಲ್ಲಿ ಒಂದಷ್ಟು ಮಾತುಗಳು ಬಂತು. ಒಬ್ರು ವಕೀಲರಾಗಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ಜನರನ್ನ ಹೇಗೆ ರಕ್ಷಣೆ ಮಾಡ್ತಾರೆ, ಜನಸಾಮಾನ್ಯರಿಗೆ ಹೇಗೆ ನ್ಯಾಯ ಕೊಡ್ತಾರೆ ಅಂತ ಏನು ಹೇಳ್ತೀರಾ ಸರ್ ಇದಕ್ಕೆ? ಕರ್ನಾಟಕದಲ್ಲಿರೋ ಸಮಸ್ಯೆಗೆಲ್ಲ ನಾನೇನು ಜಿ ಪಿ ಹೋಲ್ಡ್ರಲ್ಲ ಮೇಡಮ್. ಏನೋ ಜನಗಳ ಪರವಾಗಿ ಮಾತಾಡ್ತೀವಿ, ಆಯಿತು ಸರಿ, ನನ್ನನ್ನು ನಾನೇ ರಕ್ಷಣೆ ಮಾಡ್ಕೊಳ್ಳಿ. ಯಾರು ಬಂದು ಜೈಲಿಗೆ ನಮ್ಮನ್ನು ಬಿಡಿಸ್ಕೊಂಬರೋಕ್ಕೆ? ನಾನೇ ಬಿಡಿಸ್ಕೊಂಬಂದಿದ್ದಲ್ಲ. ನಾನೇನು ಡಿ ಕೆ ಶಿವಕುಮಾರ್ ಥರ 15 ದಿವಸ ಆದಮೇಲೆ ಸ್ಟ್ರೆಚ್ಚರಲ್ಲಿ ಮಲ್ಕೊಂಡು ಮೈಗುಷರಲ್ಲ ಅಂತೇಳಿ ತಿಹಾರ್ ಜೈಲಿಂದ ಹೊರಗಡೆ ಅಂತೂ ಬಂದಿಲ್ಲ. ನನಗೇನು ಕಣ್ಣೀರು ಹಾಕೋಂಥ ಅವಶ್ಯಕತೆ ಇಲ್ಲ ಅಲ್ವಾ? ಆ ಥರ ಡಿಂಗ್ಡಾಂಗ್ ಮಾಡೋ ರಾಜಕಾರಣಿಗಳು ಎಷ್ಟೇ ಮಾಡಬೇಕು ಮೇಡಮ್. ಆಮೇಲೆ ವಕೀಲರಾಗಿ ಮೇಡಮ್ ನಾನೇನು ಪ್ರೆಸಿಡೆಂಟ್ ಆಫ್ ಇಂಡಿಯಾನಾ, ಅಥವಾ ನಾನೇನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನಾ, ಅಥವಾ ನಾನೇನು ಮಿನಿಸ್ಟ್ರಾ, MLA ಹೋಗ್ಲಿ ಗ್ರಾಮ ಪಂಚಾಯತಿ ಮೆಂಬರಾ? ಏನಿಲ್ಲ, ನಾನೊಬ್ಬ ಸಾಮಾನ್ಯ ಒಂದು ಧ್ವನಿ ಜೊತೆಯಲ್ಲಿ ವಕೀಲಗಿರಿ. ಅಷ್ಟು ಜನ ಕೂತ್ಕೊಂಡು ಒಂದು ಚಕ್ರವ್ಯೂಹನ ರಚನೆ ಮಾಡಿದ್ರೆ ಮೇಡಮ್ ಬೇದಿಸ್ಕೊಂಬಂದ್ವಿ. ನಾನೇನು ಯಾರೋ ಸೀನಿಯರ್ ಲಾಯರ್ನ ಇಟ್ಕೊಂಡು ಅಥವಾ ಸಿ ವಿ ನಾಗೇಶ್ ಥರ ಹೈ ಪ್ರೊಫೈಲ್ ಯಾರು ಕರ್ಕೊಂಬಂದು ನಾನು ಫೈಟ್ ಮಾಡಿಸಿಲ್ಲ. ನಮಗಿರೋ ಅಂಥ ವ್ಯವಸ್ಥೆನಲ್ಲಿ ಯಾರೋ ಸಣ್ಣ ಪುಟ್ಟ ಲಾಯರ್ನ ಇಟ್ಕೊಂಡು ನಾನೇ ವಾದ ಮಾಡಿದ್ದೀನಿ. ನನ್ನ ಮಗನ ಬೇಲ್ ಅಪ್ಲಿಕೇಶನ್ ಹಾಕೋದು ನಾನೇ ವಾದ ಮಾಡಿದ್ದು ಮೇಡಮ್. ಹೇಳ್ಕೊಂಡ್ರೆ 1000 ಹೇಳ್ಕೊಂತಾರೆ ಮೇಡಮ್. ಅದನ್ನೆಲ್ಲ ಪ್ರೂವ್ ಮಾಡೋಂಥ ಅವಶ್ಯಕತೆ ನನಗಿಲ್ಲ. ಐ ಡೋಂಟ್ ರಿಯಾಕ್ಟ್, ಐ ವಿಲ್ ಓನ್ಲಿ ರೆಸ್ಪಾಂಡ್. ಸಮಯ ಬಂದಾಗ ರೆಸ್ಪಾಂಡ್ ಇರ್ತದೆ, ಅದು ತುಂಬ ಮುಟ್ಟು ನೋಡ್ಕೊಬೇಕು, ಹಂಗೆ ರೆಸ್ಪಾಂಡ್ ಇರ್ತದೆ ಮೇಡಮ್. ಮಾಡಿ ತೋರಿಸ್ತೀವಿ ಸರ್. ಜೈಲಿಂದ ಬಂದ ನಂತರದಲ್ಲಿ ಜಗದೀಶ್ ಅವ್ರು ಸ್ವಲ್ಪ ಅವರ ಒಂದು ಸೌಂಡ್ ಕಡಿಮೆ ಆಗಿದೆ. ಮುಂಚೆ ಹುಲಿ ಥರ ಮಾತಾಡಿಕೊಂಡು ಪ್ರತಿಯೊಂದನ್ನು ಜನರಿಗೆ ತಲುಪಿಸೋ ಅಂಥ ಕೆಲಸ ಮಾಡ್ತಿದ್ರು, ಇವಾಗ ಯಾಕೋ ಅಷ್ಟಾಗಿ ಮಾಡ್ತಿಲ್ಲ ಅಂತ ಹೇಳ್ತವ್ರೆ ನಿಮ್ಮ ಫ್ಯಾನ್ಸು. ಏನು ಹೇಳ್ತೀರಾ? ನಂದು ಇದು ಏನೋ ಮೊಬೈಲ್ ಸೀಸ್ ಆಗಿದೆ, ಅದರಲ್ಲಿ ಫೇಸ್ಬುಕ್ ಇದೆ. ಸೊ ಅದು ತೊಗೊಂಡ್ರೆ ಫೇಸ್ಬುಕ್ ಆಕ್ಟಿವ್ ಮಾಡೋಕ್ಕಾಗೋದು ಇಲ್ಲ. ಆ ಥರ ಏನು ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ಬಟ್ ಎಸ್, ಅಲ್ಲಿಂದ ಬಂದಮೇಲೆ ಫ್ಯಾಮಿಲಿಗೆ ಸ್ವಲ್ಪ ಸಮಯ ಕೊಡಬೇಕಾಗಿದೆ. ನಮ್ಮ ಫ್ಯಾಮಿಲಿ ಕೂಡ ದೇ ಆರ್ ಮಿಸ್ಸಿಂಗ್. ಸೊ ಇವತ್ತು ನನ್ನ ಇಷ್ಟು ಈ ಜೈಲಿಗೆ ಹೋದಿಂದ ಹೋರಾಟ ಮಾಡಿದ ನನ್ನ ಫ್ಯಾಮಿಲಿಗೆ ಏನೂ ಅದಕ್ಕೆ ಲಾಭ ಇಲ್ಲ. ಆದರೂ ಕೂಡ ನನ್ನನ್ನು ಒಳಗಡೆ ಹೋದ್ಮೇಲೆ ನೊಂದ್ಕೊಂಡು ನನ್ನನ್ನು ಹೊರಗಡೆ ಕರ್ಕೊಂಬರೋದ್ರಲ್ಲಿ ನನ್ನ ಫ್ಯಾಮಿಲಿ ತುಂಬ ಐ ಥಿಂಕ್ ದೇ ಹ್ಯಾವ್ ಸಫರ್ಡ್ ಎ ಲಾಟ್. ಆ್ಯಂಡ್ ನನ್ನ ಹೊರಗಡೆ ಕರ್ಕೊಂಬರೋದ್ರಲ್ಲಿ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಾಗಿ ನಿಂತಿದೆ. ಹಾಗಾಗಿ ನನ್ನ ಫ್ಯಾಮಿಲಿಗೆ 10 ದಿವಸದಲ್ಲಿ ಸಮಯ ಕೊಟ್ಟಿದ್ದೀನಿ. ತದನಂತರ ನೋಡೋಣ, ಒಂದು ವಾರ ಅಷ್ಟೊತ್ತಿಗೆ ರಿಯಾಕ್ಷನ್ಸ್ ಇದ್ದೇ ಇರ್ತದೆ ಮೇಡಮ್. ಸರ್ ಮನೇಲೆಲ್ಲ ಏನಂದ್ರು ಸರ್? ನನಗೆ ಕಿರೀಟ ಇಟ್ರು ಮೇಡಮ್ ಜೈಲಿಗೆ ಹೋಗಿ ಬಂದಿದ್ದಕ್ಕೆ. ನನ್ನ ಹೆಂಡತಿ ಆರತಿ ಮಾಡೋಕ್ಕೆ ಏನು ಹೇಳ್ತಾರೆ ಮೇಡಮ್, ಬೇಜಾರು ಮಾಡ್ಕೊಂಡ್ರೆ ಎಲ್ಲರೂ. ಅದೇ ಎಲ್ಲ ಹೇಳ್ತಾರೆ, ಬಿಯಾಂಡ್ ಎವ್ರಿ ಸಕ್ಸಸ್ ದೇರ್ ಈಸ್ ಎ ಸಫರಿಂಗ್ ಅಂತ. ಪ್ರತಿಯೊಂದು ಐ ಥಿಂಕ್ ಅಚೀವ್ಮೆಂಟ್ ಹಿಂದ್ಗಡೆ ಒಂದಷ್ಟು ಕಣ್ಣೀರು, ಒಂದಿಷ್ಟು ನೋವು ಎಲ್ಲ ಇದ್ದೇ ಇರುತ್ತೆ. ಈಗ ನಾನು ಹೇಳ್ತಾ ಇರೋದು, ಒಬ್ಬ ಡೆಪ್ಯೂಟಿ CM ಆಗಿ ಡಿ ಕೆ ಶಿವಕುಮಾರ್ ಏನೋ ಆಸೆ ಪಡ್ತಾರಂಥ ಜಾಗಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ ಇಲ್ಲಿ ಝೀರೋಲ್ಲಿ ನಿಂತ್ಕೊಂಡು. ಅವರು ಡೆಪ್ಯೂಟಿ CM ಇದ್ಕೊಂಡೇ ಅವ್ರಿಗೆ 2.5 ವರ್ಷ ಎಷ್ಟು ಚಳ್ಳೆಣ್ಣು ನೀರು ಕುಡಿಸಿದ್ರೆ ಗೊತ್ತಿದೆ ನಿಮಗೆ. ಸೊ ನಾವು ಝೀರೋಯಿಂದ ಹೋಗ್ತಾ ಇರೋರು. ಇದೆಲ್ಲ ಐ ಥಿಂಕ್ ಇಟ್ಸ್ ಆಲ್ ಎಕ್ಸ್ಪೆಕ್ಟೆಡ್ ಮೇಡಮ್, ಇದೆಲ್ಲ ಎಕ್ಸ್ಪೆಕ್ಟೆಡು. ಬಟ್ ಒಂದಂತೂ ನಿಜ, ಇದಿಷ್ಟಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಕರ್ನಾಟಕದ ರಾಜಕಾರಣಿಗಳು ರಾಜವಂಶಸ್ಥರು ಅಂತ ಅಂದ್ಕೊಂಡು ರೂಲ್ ಮಾಡ್ತಾ ಇರೋರು ಭ್ರಷ್ಟರಿಗೆ ನನ್ನ ಮೇಲೆ ಒಂದು ಕಣ್ಣಂತೂ ಇದ್ದೆ, ಏನಂತ ಇವತ್ತೆಲ್ಲ ಏನೋ ಆಗಿಗೆ ಬಿಡ್ತಾನ ಅಂತ ಅವರೇ ನನಗೆ ಇನ್ಫ್ಯಾಕ್ಟ್ ಆ ಮನೋಬಲವನ್ನು ತುಂಬ್ತಾ ಇದ್ದಾರೆ. ಅಂದರೆ ನಾನು ಅವ್ರನ್ನ ಇಷ್ಟು ದಿನ ನನ್ನ ವಿರೋಧಿಗಳು ಅನ್ಕೊತಾ ಇದ್ದೆ. ವಿರೋಧಿಗಳು ಅನ್ಕೊಳ್ಳೋದಕ್ಕಿಂತ ನನ್ನ ಕೆಪಾಸಿಟಿನ ಗೇಜ್ ಮಾಡೋ ಗೇಜ್ ಅಂತ ಈಗ ಅನಿಸಿದ್ರೆ ಡೆಫಿನೆಟ್ಲಿ ಅವ್ರ ರಿಯಾಕ್ಷನ್ಸ್ ಹೆಂಗಿದೆ ಅಂತಂದರೆ, ಮುಂದಿನ ದಿನಗಳಲ್ಲಿ ನಾನು ಹಾಗೆ ಆಗ್ತೀನಿ ಅಂತ ಅವರ ರಿಯಾಕ್ಷನ್ಸ್ ಅನ್ನಿಸ್ತಾ ಇದೆ ಮೇಡಮ್. ಇಲ್ಲ ಜೈಲಿಗೆ ಯಾಕೆ ಆಗ್ತಾರೆ ಮೇಡಮ್? ನಾನೇನು ಕೊಲೆ ಮಾಡಿದ್ದೀನಿ ದರ್ಶನ್ ಥರ, ಅಥವಾ ಕೊಲೆ ಆರೋಪ ಇದೆ ನನ್ನ ಮೇಲೆ? ಎಂಥದ್ದೇನಿಲ್ಲ. ಅಥವಾ ಯಡಿಯೂರಪ್ಪನ ಥರ ಯಾವುದಾದ್ರೂ ಪೋಸ್ಕೋ ಗೀಸ್ಕೋ ಹಾಕೊಂಡಿದೆ? ಎಂಥದ್ದಿಲ್ಲ. ಬರೋದು ಬೇಡ, ಯಾಕಂದ್ರೆ ನಾವು ಅದನ್ನೆಲ್ಲ ದೂರ ಇಟ್ಟು ಹೋರಾಟ ಮಾಡೋಂಥವ್ರು. ಸೊ ಅಂಥದ್ದಿಲ್ಲ ಅಂದರೆ ಇದಕ್ಕೆ 98 ದಿವಸ ಮಾಡಿದ್ದಾರೆ ಅಂತಂದರೆ ಇವ್ರುಗಳಿಗೆ ನಾನು ಬೆಳೆದೀನಿ ಅಂತ ಇವ್ರಿಗೆ ಕನ್ಫರ್ಮೇಷನ್ ಇದೆ ಮೇಡಮ್. ಹಂಗಾಗಿ ಅದನ್ನು ನಾನು ಪಾಸಿಟಿವ್ ತಗೊಂಡು ಬದಲಾವಣೆ ಮಾಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮೇಡಮ್. ಸರ್, ನೀವು ಜೈಲಿಗೆ ಹೋದಂತಹ ಟೈಮ್ನಲ್ಲಿ ಒಂದಷ್ಟು ನಮ್ಮ ಬಾಸ್ ಜೈಲಿಗೆ ಹೋದಾಗ ನೀವು ವಿಡಿಯೋ ಮಾಡ್ತಾ ಇದ್ರಿ, ಇವಾಗ ನೀವೇ ಜೈಲಿಗೆ ಹೋದಲ್ಲ ಅಂತ ಒಂದಷ್ಟು ಟ್ರೋಲ್ ಆಯಿತು, ಏನು ಹೇಳ್ತೀರಾ? ಇರಲಿ ಮೇಡಮ್, ಈಗ ನೋಡಿ, ನಮ್ಮ ಸಮಾಜದಲ್ಲಿ ಹೊಗಳೋರು ಇರ್ತಾರೆ, ಬೊಗಳೋರು ಇರ್ತಾರೆ. ಸೊ ಹೊಗಳೋರು ಕೂಡ ನಮ್ಮನ್ನು ಮಾರ್ಕೆಟಿಂಗ್ ಮಾಡ್ತಾರೆ, ಬೊಗಳೋರು ಮಾರ್ಕೆಟಿಂಗ್ ಮಾಡ್ತಾರೆ. ಈಗ ಗೊತ್ತಿಲ್ಲ, ಬಾಸು ಅಂತಂದರೆ ಮೋಸ್ಟ್ಲಿ ದರ್ಶನ್ ಫ್ಯಾನ್ಸೇ ಇರ್ಬೋದು, ನನಗೆ ಗೊತ್ತಿಲ್ಲ. ಈಗ ದರ್ಶನ್ನ ಬಿಟ್ಟು ನನ್ನ ಬಗ್ಗೆ ಮಾತಾಡ್ತಾರೆ ಅಂತಂದರೆ ನೆಗೆಟಿವ್ ಆದರೂ ಪರವಾಗಿಲ್ಲ ಮೇಡಮ್. ನೆಗೆಟಿವ್ ಆರ್ ಪಾಸಿಟಿವ್ ಟ್ರೆಂಡಲ್ಲಿ ಇರಬೇಕು. ಪಟಾಕಿ ಯಾರಾದ್ರೂ ಏನು ಮೇಡಮ್, ಹಚ್ಚೋರು ನಾವೇ ಆಗಬೇಕು.